ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಕಲೋಕ. ಇಂದಿನ ಈ ವಿಡಿಯೋದಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ನಲ್ಲಿರುವಂಥ ಡೇಟಾ ಬಾರ್ಸು, ಕಲರ್ ಸ್ಕೇಲ್ಸು ಮತ್ತು ಐಕಾನ್ ಸೆಟ್ಸ್ಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಈ ವಿಷಯವನ್ನು ತಿಳಿಸಿಕೊಡಲಿಕ್ಕೆ ಇಲ್ಲೊಂದು ಟೇಬಲನ್ನು ಬಳಸ್ತಾ ಇದ್ದೇನೆ. ಈ ಟೇಬಲಲ್ಲಿ ನಂಬರ್ಸ್ 1, ನಂಬರ್ಸ್ 2, ನಂಬರ್ಸ್ 3 ಅಂತ ಒಟ್ಟು 8 ಕಾಲಮ್ಗಳನ್ನು ನಾನಿಲ್ಲಿ ಬಳಸಿದ್ದೇನೆ. 8 ಕಾಲಮಲ್ಲಿ 10, 20, 30 ಅಂತ 10ರಿಂದ 100ರವರೆಗೂ ನಂಬರ್ಸನ್ನು ಬರ್ಕೊಂಡಿದ್ದೇನೆ. ಈಗ ಪ್ರತಿಯೊಂದು ಕಾಲಮ್ಗೂ ನಾವು ಕಂಡೀಷನಲ್ ಫಾರ್ಮ್ಯಾಟಿಂಗನ್ನು ಅಪ್ಲೈ ಮಾಡಿ ನೋಡ್ಕೊಳ್ಳೋಣ. ಮೊದಲನೇ ಕಾಲಮನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮೊದಲನೇ ಕಾಲಮಲ್ಲಿ ನಾವು ಡೇಟಾ ಬಾರ್ಸನ್ನು ಅಪ್ಲೈ ಮಾಡಿ ನೋಡೋಣ. ಓಕೆ, ಡೇಟಾ ಬಾರ್ಸ್ ಅಂತ ನಾವು ಇಲ್ಲಿ ಬಂದಾಗ ನೆಕ್ಸ್ಟು ಇಲ್ಲಿ ನಮಗೆ ಬೇರೆ ಬೇರೆ ರೀತಿಯಾದಂಥ ಕಲರ್ಸ್ ಕಾಣಿಸ್ತವೆ. ಯಾವುದಾದ್ರೂ ಒಂದು ಕಲರನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಮಗೆ ಆ ಒಂದು ಕಲರ್ಸು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದ್ದಾವೆ. ನೋಡಿ, ನಂಬರ್ಸ್ 1 ಈ ಕಾಲಮಲ್ಲಿ ಯಾವ ಸೆಲ್ಲಲ್ಲಿ ಹೆಚ್ಚು ನಂಬರ್ ಇದೆಯೋ ಅದಕ್ಕೆ ಹೆಚ್ಚು ಕಲರ್ ತೋರಿಸ್ತಾ ಇದೆ. ಯಾವ ಸೆಲ್ಲಲ್ಲಿ ಕಡಿಮೆ ನಂಬರ್ ಇದೆಯೋ ಅದರಲ್ಲಿ ಕಡಿಮೆ ನಂಬರು ತೋರಿಸ್ತಾ ಇದೆ. ಓಕೆ, ಈ ಡೇಟಾ ಬಾರ್ಸ್ ಏನು ಮಾಡ್ತವೆ, ಆ ಒಂದು ಟೇಬಲಲ್ಲಿರುವಂಥ ಡೇಟಾ ರೇಂಜಲ್ಲಿ ಯಾವುದು ಹೈಯೆಸ್ಟ್ ಆಗಿರುತ್ತೋ ಅದರಲ್ಲಿ ಹೆಚ್ಚು ಕಲರ್ ತೋರಿಸುತ್ತೆ. ಕಡಿಮೆ ಇರುವಂಥ ಸೆಲ್ಲಲ್ಲಿ ಕಡಿಮೆ ಕಲರು ತೋರಿಸ್ತಾ ಇರುತ್ತೆ. ಓಕೆ, ಇನ್ನು ನಂಬರ್ಸ್ 2 ಕಾಲಮಲ್ಲಿ ನಾವು ಕಲರ್ ಸ್ಕೇಲ್ಸನ್ನು ಅಪ್ಲೈ ಮಾಡೋಣ. ಕಂಡೀಷನಲ್ ಫಾರ್ಮ್ಯಾಟಿಂಗಲ್ಲಿ ಹೋಗಿ ಇಲ್ಲಿ ಕಲರ್ ಸ್ಕೇಲ್ಸ್ ಅಂತ ಕಾಣಿಸ್ತವೆ. ಕಲರ್ ಸ್ಕೇಲಲ್ಲಿ ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಲರ್ ಕಾಂಬಿನೇಷನ್ಸ್ ಇದ್ದಾವೆ. ಮೊದಲನೇ ಕಲರ್ ಕಾಂಬಿನೇಷನ್ ತೊಗೊಳ್ಳೋಣ. ಇದರಲ್ಲಿ ರೆಡ್ಡು ಮತ್ತು ಗ್ರೀನನ್ನು ಬಳಸಿದ್ದಾರೆ. ರೆಡ್ಡಿಂದ ಗ್ರೀನ್ವರೆಗೆ ಕನ್ವರ್ಟ್ ಆಗಿರುವಂಥ ಒಂದು ಕಲರ್ ಕಾಂಬಿನೇಷನ್ಸ್ ಇದೆ. ಇದನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ ಏನಾಗ್ತಾ ಇದೆ, ರೆಡ್ ಅನ್ನೋದು ಕಡಿಮೆ ಕಲರನ್ನು ತೋರಿಸುತ್ತೆ, ಗ್ರೀನ್ ಅನ್ನೋದು ಹೈಯೆಸ್ಟ್ ಕಲರ್ ಅಂತ ತೋರಿಸ್ತಾ ಇದೆ. ಇವೆರಡರ ಮಧ್ಯೆ, ರೆಡ್ ಮತ್ತು ಗ್ರೀನ್ ಮಧ್ಯೆ ಗ್ರ್ಯಾಜುವಲ್ ಆಗಿ ರೆಡ್ಡಿಂದ ಗ್ರ್ಯಾಜುವಲ್ ಆಗಿ ಡಿಕ್ರೀಸ್ ಆಗ್ತಾ ಯೆಲ್ಲೋ ಕಲರ್ ಕಡೆ ಬಂದಿದೆ. ಯೆಲ್ಲೋ ಕಲರ್ ಏನು ಮಾಡುತ್ತೆ, ಮಿಡಲ್ ರೇಂಜನ್ನು ತೋರಿಸುತ್ತೆ. ಆನಂತರ ಯೆಲ್ಲೋ ಕಲರಿಂದ ಮುಂದೆ ಗ್ರೀನ್ ಕಲರ್ಗೆ ಕನ್ವರ್ಟ್ ಆಗಿದೆ. ಇದು ಮಧ್ಯಮ ಅಂದರೆ ಮಿಡಲ್ ಆರ್ಡರಿಂದ ಹೈಯೆಸ್ಟ್ ಆರ್ಡರ್ಗೆ ಕನ್ವರ್ಟ್ ಆಗಿರೋದನ್ನು ತೋರಿಸುತ್ತೆ. ಓಕೆ, ಲೋವರ್ ಟು ಮಿಡಲ್ ರೆಡ್ಡಿಂದ ಯೆಲ್ಲೋ ಕಲರ್ ಬಂದಿದೆ. ಹಾಗೆ ಈ ಒಂದು ಯೆಲ್ಲೋ ಕಲರಿಂದ ಗ್ರೀನ್ ಕಲರ್ಗೆ ಇದು ಮಿಡಲಿಂದ ಹೈಯೆಸ್ಟ್ಗೆ ಕನ್ವರ್ಟ್ ಆಗಿರೋದು ತೋರಿಸುತ್ತೆ. ಓಕೆ, ಇನ್ನು ನಂಬರ್ಸ್ 3 ಕಾಲಮಲ್ಲಿ ಮತ್ತೆ ನಾವು ಕಲರ್ ಸ್ಕೇಲ್ಸನ್ನು ಅಪ್ಲೈ ಮಾಡಿ ನೋಡೋಣ. ಕಂಡೀಷನಲ್ ಫಾರ್ಮ್ಯಾಟಿಂಗಲ್ಲಿ ಹೋಗಿ ಕಲರ್ ಸ್ಕೇಲ್ಸ್, ಈಗ ನಾನು ಅದರ ಅಪೋಸಿಟ್ ಕಲರಲ್ಲಿ ತಗೊಳ್ತೀನಿ. ಓಕೆ, ಈ ಎರಡನೇ ಕಲರ್ ಕಾಂಬಿನೇಷನ್ನ ತೊಗೊಂಡಿದ್ದೀನಿ. ಹೀಗೆ ನೀವು ಇಲ್ಲಿ ನೋಡಿ, ಇಲ್ಲೇನಾಗಿದೆ, ಗ್ರೀನು ಮತ್ತು ರೆಡ್ ತೋರಿಸ್ತಾ ಇದೆ. ಹೀಗೆ ಪಕ್ಕದಲ್ಲಿ ಬಂದರೆ ಬ್ಲೂ ಮತ್ತು ರೆಡ್ ಇದ್ದಾವೆ. ಹೀಗೆ ಪಕ್ಕದಲ್ಲಿ ಬಂದರೆ ರೆಡ್ಡು, ಬ್ಲೂ, ಹೀಗೆ ಗ್ರೀನು, ಯೆಲ್ಲೋ, ಬೇರೆ ಬೇರೆ ರೀತಿ ಕಲರ್ ಕಾಂಬಿನೇಷನ್ಸ್ ಇದ್ದಾವೆ. ನಾನಿಲ್ಲಿ ಎರಡನೇದನ್ನು ತೊಗೊಳ್ತೀನಿ. ಎರಡನೇದರಲ್ಲಿ ಏನು ಮಾಡಿದ್ದಾರೆ, ಅಪೋಸಿಟ್ಟು ಫಸ್ಟ್ ಕಲರ್ ಕಾಂಬಿನೇಷನ್ಸ್. ಇಲ್ಲೇನು ನಮಗೆ ರೆಡ್ಡು ಮತ್ತು ಗ್ರೀನ್ ಇತ್ತು, ಅದ್ರ ಜೊತೆಗೆ ಇದು ಎರಡನೇ ಕಲರಲ್ಲಿ ಏನು ಮಾಡಿದ್ದಾರೆ, ಅದರ ಅಪೋಸಿಟ್ ಕೊಟ್ಟಿದ್ದಾರೆ. ಓಕೆ, ಅಪೋಸಿಟ್ ಅಂದ್ರೇನು, ಇದರಲ್ಲಿ ಏನು ಮಾಡಿದ್ದಾರೆ, ರೆಡ್ ಅಂದರೆ ಹೈಯೆಸ್ಟ್ ಅಂತ ತೋರಿಸಿದ್ದಾರೆ, ಗ್ರೀನ್ ಅಂದರೆ ಕಡಿಮೆ ಅಂತ ತೋರಿಸಿದ್ದಾರೆ. ಓಕೆ, ಡೆಡ್ಲಿ ಇಲ್ಲಿ ನೋಡಿ, ನಂಬರ್ಸ್ 2 ಕಾಲಮಲ್ಲಿ ಏನಿದೆ, ನಂಬರ್ಸ್ 2 ಕಾಲಮ್ದ ಅಪೋಸಿಟ್ ಆಗಿ ಈ ನಂಬರ್ಸ್ 3 ಕಾಲಮ್ಸ್ ಮುಂದಿದೆ. ಇದರಲ್ಲಿ ಗ್ರೀನ್ ಕಲರು ಕಡಿಮೆ ರಿಪ್ರೆಸೆಂಟ್ ಮಾಡುತ್ತೆ, ರೆಡ್ ಕಲರು ಹೈಯೆಸ್ಟ್ ರಿಪ್ರೆಸೆಂಟ್ ಆಗುತ್ತೆ. ಓಕೆ, ಇಲ್ಲಿ ಗ್ರೀನಿಂದ ಯೆಲ್ಲೋ ಕಲರ್ಗೆ ಬಂದಾಗ ಇದು ಲೋವೆಸ್ಟು ಮಿಡಲ್ ಬಂದಿದೆ, ಮಿಡಲ್ ಆರ್ಡರ್ಗೆ ಬಂದಿದೆ. ಇನ್ನು ಮಿಡಲ್ ಆರ್ಡರಿಂದ ಹೈಯೆಸ್ಟ್ ಆರ್ಡರ್ಗೆ ಹೋಗಬೇಕಾದ್ರೆ ಯೆಲ್ಲೋ ಕಲರಿಂದ ರೆಡ್ಗೆ ಕನ್ವರ್ಟ್ ಆಗಿದ್ದಾವೆ. ಓಕೆ, ಇನ್ನು ನಂಬರ್ಸ್ 4 ಕಾಲಮಲ್ಲಿ ನಾವು ಐಕಾನ್ ಸೆಟ್ಸನ್ನು ಅಪ್ಲೈ ಮಾಡಿ ನೋಡೋಣ. ಇಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗಲ್ಲಿ ಹೋಗೋಣ. ಐಕಾನ್ ಸೆಟ್ಸ್ ಮೊದಲನೇದಾಗಿ 3 ಲೆವೆಲ್ ಐಕಾನ್ ಸೆಟ್ಸನ್ನು ಅಪ್ಲೈ ಮಾಡೋಣ. ಈ ಆರೋ ಮಾರ್ಕ್ ತೊಗೊಂಡಿದ್ದೀವಿ, ಕ್ಲಿಕ್ ಮಾಡೋಣ. ಆರೋ ಮಾರ್ಕಲ್ಲಿ ಏನು ತೋರಿಸ್ತಾ ಇದೆ ನೋಡಿ, ಇಲ್ಲಿ ರೆಡ್ಡಲ್ಲಿ ಬಾಟಮ್ ಆರೋ ಮಾರ್ಕ್, ಬಾಟಮ್ ಡೈರೆಕ್ಷನಲ್ಲಿ ಆರೋ ಮಾರ್ಕ್ ಇದ್ದಾವೆ. ಇವೇನು ತೋರಿಸುತ್ತೆ, ಆ ವ್ಯಾಲ್ಯೂ ಕಡಿಮೆ ಇದೆ ಅಂತ ತೋರಿಸುತ್ತೆ. ಇನ್ನು ಯೆಲ್ಲೋ ಕಲರ್ ಆರೋ ಮಾರ್ಕು ಈ ಒಂದು ಹಾರಿಜೆಂಟಲ್ ಡೈರೆಕ್ಷನಲ್ಲಿ ಕಾಣಿಸ್ತಾ ಇದ್ದಾವೆ. ಇವೇನು ತೋರಿಸುತ್ತೆ, ಇದು ಮಿಡಲ್ ಇದ್ದಾವೆ ಅಂತ ತೋರಿಸುತ್ತೆ. ಈ ವ್ಯಾಲ್ಯೂಸ್ ಮಿಡಲ್ ರೇಂಜಲ್ಲಿ ಇದ್ದಾವೆ ಅಂತ. ಇನ್ನು ಗ್ರೀನ್ ಕಲರಲ್ಲಿ ಅಪ್ಪರ್ ಡೈರೆಕ್ಷನಲ್ಲಿ ಆರೋ ಮಾರ್ಕ್ ಇದ್ದಾವೆ. ಇದೇನು ತೋರಿಸುತ್ತೆ, ಹೈಯರ್ ವ್ಯಾಲ್ಯೂಸ್ ಅಂತ ತೋರಿಸುತ್ತೆ. ಓಕೆ,
ಈ ರೀತಿ 3 ಲೆವೆಲಲ್ಲಿ ನಾವು ಆರೋ ಮಾರ್ಕ್ಸನ್ನು ಇಲ್ಲಿ ಬಳಸಿದ್ದೀವಿ. ಓಕೆ, ನಂತರ ನಂಬರ್ 5 ಕಾಲಮ್ಸಲ್ಲಿ ಹೋಗೋಣ. ಕಂಡೀಷನಲ್ ಫಾರ್ಮ್ಯಾಟಿಂಗಲ್ಲಿ ಹೋಗೋಣ. ಇಲ್ಲಿ ಐಕಾನ್ ಸೆಟ್ಸ್, ಇದೇ ರೀತಿಯಾಗಿ ನಾವು ಬೇರೆ ಬೇರೆ ರೀತಿ ಬಳಸ್ಬೋದು. ಇಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ ಇದ್ದಾವೆ, ಟ್ರಾಫಿಕ್ ಸಿಗ್ನಲ್ಸನ್ನು ಬಳಸ್ಬೋದು. ಹಾಗೆ ಇಲ್ಲಿ ನಮಗೆ ರೈಟ್ ಆರೋ ಮಾರ್ಕ್, ಎಕ್ಸ್ಕ್ಲಾಮೇಟರಿ ಮತ್ತು ಒಂದು ಕ್ಯಾನ್ಸಲ್ ಚಿಹ್ನೆ ಎಕ್ಸ್ ಮಾರ್ಕ್ ಕೂಡ ಕೊಟ್ಟಿದ್ದಾರೆ. ಇದನ್ನು ನಾವು ಅಪ್ಲೈ ಮಾಡೋಣ. ಇದೇನು ತೋರಿಸುತ್ತೆ? ಇಲ್ಲಿ ಕ್ರಾಸ್ ಮಾರ್ಕಲ್ಲಿ ರೆಡ್ ಕಲರಲ್ಲಿ ಕ್ರಾಸ್ ಮಾರ್ಕ್ ಇರೋದು ಕಡಿಮೆ ವ್ಯಾಲ್ಯೂ ಅಂತ ತೋರಿಸುತ್ತೆ. ಯೆಲ್ಲೋ ಕಲರಲ್ಲಿ ಎಕ್ಸ್ಕ್ಲಾಮೇಟರಿ ಚಿಹ್ನೆ ಇರೋದು ಇದು ಮಿಡಲ್ ರೇಂಜ್ನ ವ್ಯಾಲ್ಯೂ ತೋರಿಸುತ್ತೆ. ಗ್ರೀನ್ ಕಲರಲ್ಲಿ ರೈಟ್ ಮಾರ್ಕ್ ಇರೋದು ಇವು ಹೈಯೆಸ್ಟ್ ವ್ಯಾಲ್ಯೂಸ್ ಅಂತ ತೋರಿಸ್ತವೆ. ಓಕೆ, ಹೀಗೆ ನಂಬರ್ 6 ಕಾಲಮಲ್ಲಿ ಬರೋಣ. ಇದರಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗಲ್ಲಿ ಹೋಗೋಣ. ಐಕಾನ್ ಸೆಟ್ಸಲ್ಲಿ ಇಲ್ಲಿ ನೋಡಿ, ನಮಗೆ ಈಗ 4 ಲೆವೆಲ್ಸು ಐಕಾನ್ ಸೆಟ್ಸನ್ನು ತೊಗೊಳ್ಳೋಣ ಆರೋ ಮಾರ್ಕಲ್ಲಿ. ಓಕೆ, ಇದು 4 ಲೆವೆಲ್ ಐಕಾನ್ ಸೆಟ್ಸನ್ನು ತೋರಿಸುತ್ತೆ. ಇಲ್ಲಿ ನೋಡಿ, ರೆಡ್ ಕಲರಲ್ಲಿ ನಮಗೆ ಬಾಟಮ್ ಡೈರೆಕ್ಷನಲ್ಲಿ ಬಂದಿದ್ದಾವೆ, ಇದು ಲೋವರ್ ವ್ಯಾಲ್ಯೂವನ್ನು ತೋರಿಸುತ್ತೆ. ಅನಂತರ ಇಲ್ಲಿ 2 ಯೆಲ್ಲೋ ಕಲರಲ್ಲಿ ಬಾಟಮ್ ಡೈರೆಕ್ಷನ್ ತೋರಿಸ್ತಾ ಇದ್ದಾವೆ, ಅಂದರೆ ಇದು ಲೋವರ್ ಮಿಡಲ್ ರೇಂಜನ್ನ ತೋರಿಸುತ್ತೆ, ಲೋವರ್ ಮಿಡಲ್ ರೇಂಜ್. ಅನಂತರ ಇಲ್ಲಿ 2 ಆರೋ ಮಾರ್ಕು ಅಪ್ಪರ್ ಡೈರೆಕ್ಷನಲ್ಲಿ ಇದ್ದಾವೆ, ಯೆಲ್ಲೋ ಆರೋ ಮಾರ್ಕು ಅಪ್ಪರ್ ಡೈರೆಕ್ಷನಲ್ಲಿ ಇದ್ದಾವೆ. ಇದೇನು ತೋರಿಸುತ್ತೆ? ಅಪ್ಪರ್ ಮಿಡಲ್ ರೇಂಜನ್ನ ತೋರಿಸುತ್ತೆ. ಓಕೆ, ಇನ್ನು ಗ್ರೀನ್ ಕಲರಲ್ಲಿ ಅಪ್ಪರ್ ಡೈರೆಕ್ಷನಲ್ಲಿ ಇದ್ದಾವೆ, ಇವು ಹೈಯರ್ ವ್ಯಾಲ್ಯೂಸ್ ಅಂದರೆ ಅಪ್ಪರ್ ವ್ಯಾಲ್ಯೂಸ್ನ ತೋರಿಸ್ತವೆ. ಓಕೆ, ಹೀಗೆ 4 ಸ್ಟೇಟಸನ್ನು ತೋರಿಸಲಿಕ್ಕೆ ಇಲ್ಲಿ ನಾವು ಐಕಾನ್ ಸೆಟ್ಸನ್ನು ಬಳಸಿದ್ದೀವಿ. ಇನ್ನು ನಂಬರ್ 7 ಈ ಕಾಲಮನ್ನು ಸೆಲೆಕ್ಟ್ ಮಾಡೋಣ. ಇದರಲ್ಲಿ ಐಕಾನ್ ಸೆಟ್ಸನ್ನು ಬಳಸೋಣ. ಐಕಾನ್ ಸೆಟ್ಸಲ್ಲಿ ಹೋಗೋಣ. ಇದರಲ್ಲಿ ನಾವು ಯಾವ್ದು ಬೇಕಾದರೂ ತೊಗೋಬೋದು. ಇಲ್ಲಿ ನಾವು ಈ ಕಲರ್ಸನ್ನು ತೊಗೊಂಡ್ರೆ ಈ ಒಂದು ರೌಂಡ್ ಸಿಗ್ನಲ್ಸನ್ನು ತೊಗೊಳ್ಳೋಣ. ಇದರಲ್ಲಿ ಬ್ಲ್ಯಾಕ್ ಕಲರ್ ಏನು ತೋರಿಸುತ್ತೆ? ಲೋವರ್ ವ್ಯಾಲ್ಯೂಸ್. ರೆಡ್ ಕಲರ್ ಏನು ತೋರಿಸುತ್ತೆ? ಮಿಡಲ್ ಲೋವರ್ ಮಿಡಲ್ ಅಂತ ತೋರಿಸುತ್ತೆ. ಈ ಯೆಲ್ಲೋ ಕಲರ್ ಏನು ಮಾಡಿ ತೋರಿಸುತ್ತೆ? ಇಲ್ಲಿ ಮಿಡಲ್ ಅಪ್ಪರ್ ಅಂತ ತೋರಿಸುತ್ತೆ. ಈ ಗ್ರೀನ್ ಕಲರು ಅಪ್ಪರ್ ವ್ಯಾಲ್ಯೂಸನ್ನು ತೋರಿಸ್ತವೆ. ಇಲ್ಲಿ ಕೂಡ 4 ಲೆವೆಲ್ನ ಒಂದು ಸ್ಟೇಟಸ್ ತೋರಿಸ್ತಾ ಇದ್ದಾವೆ. ಇನ್ನು ನಂಬರ್ಸ್ 8ಅಲ್ಲಿ ಬರೋಣ. ನಂಬರ್ಸ್ 8 ಕಾಲಮಲ್ಲಿ ಇಲ್ಲಿ ಕೂಡ ನಾವು ಕಂಡೀಷನಲ್ ಫಾರ್ಮ್ಯಾಟಿಂಗನ್ನು ಬಳಸೋಣ. ಇದರಲ್ಲಿ ಹೋಗೋಣ ಐಕಾನ್ ಸೆಟ್ಸ್. ಹೀಗೆ ಇಲ್ಲಿ ನಮಗೆ ಬೇರೆ ಬೇರೆ ರೀತಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ 5 ಲೆವೆಲ್ ಇದ್ದಾವೆ, 5 ಲೆವೆಲ್ದನ್ನು ಹಾಕೋಬೋದು. ಇಲ್ಲಿ ನಮಗೆ ಸಿಗ್ನಲ್ಸ್ ಇದ್ದಾವೆ, ಸಿಗ್ನಲ್ಸನ್ನ ಅಪ್ಲೈ ಮಾಡ್ಬೋದು. 5 ಲೆವೆಲ್ ಸಿಗ್ನಲ್ಸು, 4 ಲೆವೆಲ್ ಸಿಗ್ನಲ್ಸು. ಓಕೆ, ಯಾವುದು ಬೇಕೋ ಅದನ್ನು ನಾವು ತಗೋಬೋದು. ಇಲ್ಲಿ ನಮಗೆ 5 ಲೆವೆಲ್ ಆರೋ ಮಾರ್ಕ್ಸನ್ನು ಹಾಕೋಣ. ಇದು ನಮಗೆ ಎಕ್ಸಾಕ್ಟಾಗಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ತೋರಿಸುತ್ತೆ. ಓಕೆ, ಈ 5 ಲೆವೆಲ್ ಆ್ಯರೋಸನ್ನು ಬಳಸ್ಕೊಳ್ಳೋಣ. ಇದರಲ್ಲಿ ಏನಾಗ್ತಾಯಿದೆ ನೋಡಿ, ಈ ರೆಡ್ ಕಲರಲ್ಲಿ ಡೌನ್ ಆರೋ ಮಾರ್ಕ್ ತೋರಿಸ್ತಾ ಇದ್ದಾವೆ, ಇವು ಲೋವರ್ ವ್ಯಾಲ್ಯೂಸ್. ಆನಂತರ ಯೆಲ್ಲೋ ಕಲರಲ್ಲಿ ಡೌನ್ ಆರೋ ಮಾರ್ಕ್ ತೋರಿಸ್ತಾ ಇದ್ದಾವೆ, ಇವೇನು ತೋರಿಸುತ್ತೆ? ಈ 2 ವ್ಯಾಲ್ಯೂಸ್ ಲೋವರ್ ಮಿಡಲ್ ರೇಂಜನ್ನು ತೋರಿಸುತ್ತೆ. ಇನ್ನು ಹಾರಿಜೆಂಟಲ್ ಡೈರೆಕ್ಷನಲ್ಲಿ ಇವೆರಡು ಆರೋ ಮಾರ್ಕ್ ಕಾಣಿಸ್ತಾ ಇದ್ದಾವೆ, ಇವುಗಳು ಏನು ತೋರಿಸ್ತವೆ? ಇವು ಮಿಡಲ್ ರೇಂಜನ್ನು ತೋರಿಸುತ್ತೆ. ಓಕೆ, ಇನ್ನು ಯೆಲ್ಲೋ ಕಲರಲ್ಲಿ ಅಪ್ಪರ್ ಡೈರೆಕ್ಷನ್ ಇದ್ದಾವೆ, ಇವೇನು ತೋರಿಸುತ್ತೆ? ಮಿಡಲ್ ಅಪ್ಪರ್ ಕ್ಲಾಸನ್ನು ತೋರಿಸುತ್ತೆ. ಆನಂತರ ಇಲ್ಲಿ 2 ಗ್ರೀನ್ ಕಲರಲ್ಲಿ ತೋರಿಸ್ತಾ ಇದ್ದಾವೆ, ಪೂರ್ತಿ ಅಪ್ಪರ್ ಡೈರೆಕ್ಷನಲ್ಲಿ, ಇವು ಹೈಯರ್ ಕ್ಲಾಸ್ ಅಥವಾ ಅಪ್ಪರ್ ಕ್ಲಾಸನ್ನು ತೋರಿಸ್ತವೆ. ಹೀಗೆ ಇಲ್ಲಿರುವಂಥ ಐಕಾನ್ ಸೆಟ್ಸು, ಕಲರ್ ಸ್ಕೇಲ್ಸು ಮತ್ತು ಡೇಟಾ ಬಾರ್ಸು ವರ್ಕ್ ಆಗ್ತಾ ಇರ್ತವೆ. ಓಕೆ, ಈಗ ನಮಗೆ ಇವೆಲ್ಲ ಕಂಡೀಷನಲ್ ಫಾರ್ಮ್ಯಾಟಿಂಗನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ಮತ್ತೇನು ಮಾಡ್ಬೋದು? ಕಂಡೀಷನಲ್ ಫಾರ್ಮ್ಯಾಟಿಂಗಲ್ಲಿ ಹೋಗೋಣ. ಕ್ಲಿಯರ್ ರೂಲ್ಸ್ ಫ್ರಮ್ ಸೆಲೆಕ್ಟೆಡ್ ಸೆಲ್ ಅಥವಾ ಎಂಟೈರ್ ಶೀಟ್ ಅಂತ ಕೊಟ್ಟರೆ ನಾವಿಲ್ಲಿ ಅಪ್ಲೈ ಮಾಡಿರುವಂಥ ಎಲ್ಲ ಕಂಡೀಷನಲ್ ಫಾರ್ಮ್ಯಾಟಿಂಗ್ ರೂಲ್ಸು ಕ್ಲಿಯರ್ ಆಗಿಬಿಡ್ತವೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮುಖಾಂತರ ತಿಳಿಸಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.